ಎಷ್ಟು ಈಸಿಯಾಗಿದೆ. 1 ವರ್ಷ 2 ವರ್ಷದಿಂದ ಯೂಸ್ ಮಾಡ್ತೀವಿ. ಜಿಪ್ಗಳು ಎಲ್ಲೂ ನಮಗೆ ತೊಂದರೆ ಕೊಟ್ಟಿಲ್ಲ. ಮತ್ತು ಇದು ಸ್ಟಿಚ್ ಕ್ವಾಲಿಟಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಸ್ಟಿಚ್ ಕ್ವಾಲಿಟಿ ಎಲ್ಲೂ ನಮಗೆ ಒಂದು ಸ್ಟಿಚ್ಚು ಬಿಚ್ಚೋಗಿದೆ ಆ ಥರ ಏನಿಲ್ಲ. ಮತ್ತು ಇದು ಹ್ಯಾಂಡ್ಲಿಗೆ ನೋಡಿ, ಇಲ್ಲಿಗೆ ಬಟನ್ ಲಾಕ್ ಕೊಟ್ಟಿದ್ದಾರೆ. ಇದು ಎಷ್ಟು ಯೂಸ್ ಮಾಡಿದ್ರೂ ನಮಗೆ ಏನೂ ಆಗಿಲ್ಲ. ಇದುವರೆಗೂ ನಾವು 1 ವರ್ಷದಿಂದ 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಯಶವಂತ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇಲ್ಲಿ ಮಸ್ತಾಗೇ ಇದ್ದೀನಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಏನು ಟಾಪಿಕ್ಕು ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ತಮ್ಮನೇಲಿ ನೋಡಿ. ಅದರಲ್ಲಿ ಏನು ಅಂದರೆ ಇವತ್ತೇನು ಅಂದರೆ ಇಲ್ಲಿ ಕಾಣಿಸ್ತಿರ್ಬೋದು, ಇದು ಟೂಲ್ಸ್ ಬ್ಯಾಗು. ನಾವು ಇದನ್ನ ತರಿಸಿ ಸುಮಾರು ವರ್ಷಗಳಾಗಿದೆ. ಮತ್ತು ಇದನ್ನ ರಿವ್ಯೂ ಮಾಡ್ತಿದ್ದೀವಿ, ಯಾಕಂದರೆ ನಮ್ಮಂಗೆ ಬೇರೆಯವ್ರಿಗೂ ಯೂಸ್ ಆಗಲಿ ಅಂತ. ಅದಕ್ಕೋಸ್ಕರ ಇದು ಯಾವ ಮೆಟೀರಿಯಲು, ಇದನ್ನ ಯಾರ್ಯಾರು ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ, ಯಾಕಂದರೆ ನಾವು ಮಾಡೋ ವೀಡಿಯೋಗಳು ನಿಮಗೆ ತಲುಪುತ್ತೆ ಬೇಗ. ಅದಕ್ಕೋಸ್ಕರ ನಾವು ಈಗ ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇವತ್ತು ಒಂದು ಬ್ಯಾಗ್ ರಿವ್ಯೂ. ಏನಕ್ಕೆ ಈ ಬ್ಯಾಗ್ ರಿವ್ಯೂ ಮಾಡ್ತಿದ್ದೀವಿ ಅಂದರೆ, ನಾವು ವೆಲ್ಡಿಂಗ್ ಕೆಲಸ ಮಾಡೋದು. ಆ ವೆಲ್ಡಿಂಗ್ ಕೆಲಸದಲ್ಲಿ ನಾವು ತೊಗೊಂಡಿದ್ದು 2 ರಿಂದ 3 ವರ್ಷ ಆಗಿದೆ ಈ ಬ್ಯಾಗ್ನ. ಈ ಬ್ಯಾಗ್ 2 ರಿಂದ 3 ವರ್ಷದಲ್ಲಿ ನಮಗೆ ಸುಮಾರು ಇದರಿಂದ ಏನೂ ತೊಂದರೆ ಆಗಿಲ್ಲ. ಅದಕ್ಕೆ ಏನು ಅಂದರೆ, ಇದರಲ್ಲಿ ಕಾಣಿಸ್ಬೋದು, ಫ್ರಂಟಲ್ಲಿ ಒಂದು ಜಿಪ್ ಇದೆ, ಮತ್ತು ಸೈಡಲ್ಲಿ ಈ ಕಡೆ ಒಂದು ಜಿಪ್ ಇದೆ, ಇಲ್ಲಿ ಕಾಣ್ಬೋದು, ಈ ಕಡೆ ಒಂದು ಜಿಪ್ ಇದೆ, ನೆಕ್ಸ್ಟು ಈ ಕಡೆ ಒಂದು ಜಿಪ್ ಇದೆ, ಮತ್ತು ಮಧ್ಯದಲ್ಲಿ ಒಂದು ಜಿಪ್ ಇದೆ. ನೀವು ಇಲ್ಲಿ ನೋಡಿ ಒಳಗಡೆ ಕ್ವಾಲಿಟಿ, ಈ ಕಡೆ ಒಂದು ಜಿಪ್ ಇದೆ. ಟೋಟಲಾಗಿ ಇದರಲ್ಲಿ 4 ಜಿಪ್ ಬರುತ್ತೆ. ಮತ್ತು 2 ಹ್ಯಾಂಡಲ್ ಹಿಂಗಾರು ಹಿಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲೊಂದಿದೆ, ಅದನ್ನ ಸೈಡ್ಗೆ ಹಿಂಗೆ ನೇತಾಕೊಂಡಾದ್ರು ಹೋಗ್ಬೋದು ನೀವೆಲ್ಲರೂ ಹೋಗ್ಬೇಕಾರೆ. ಮತ್ತು ಇದ್ರದ್ದು ಏನು ಅಂದರೆ, ಹಿಂಗೆ ಅಡ್ಡ 1.5 ಅಡಿ ಬರುತ್ತೆ. ಮತ್ತು ನೆಕ್ಸ್ಟು ಸೈಡ್ ಅಗಲ ನಿಮಗೆ 1 ಅಡಿ ಬರುತ್ತೆ. ಮತ್ತು ಉದ್ದನೂ ಅಷ್ಟೇ 1 ಅಡಿ ಬರುತ್ತೆ. ಟೋಟಲಾಗಿ ಇದು ಅಗಲ ನಿಮಗೆ 1.5 ಅಡಿ ಬರುತ್ತೆ, ಉದ್ದ 1 ಅಡಿ ಬರುತ್ತೆ, ಮತ್ತು ಸೈಡ್ ಅಗಲನೂ 1 ಅಡಿ ಬರುತ್ತೆ. ಇದನ್ನು ನೋಡ್ಬೋದು ನೀವು, ಈ ಮೆಟೀರಿಯಲ್ ನೋಡ್ಬೋದು. ಇದುವರೆಗೂ ನಾವು 1.5 ವರ್ಷದಿಂದ 2 ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ. ಜಿಪ್ಗಳು ನಮಗೆ ತೊಂದರೆ ಕೊಟ್ಟಿಲ್ಲ ಇದುವರೆಗೂ. ಮತ್ತು ನೋಡಿ ಎಷ್ಟು ಈಸಿಯಾಗಿದೆ. 1 ವರ್ಷ 2 ವರ್ಷದಿಂದ ಯೂಸ್ ಮಾಡ್ತೀವಿ. ಜಿಪ್ಗಳು ಎಲ್ಲೂ ನಮಗೆ ತೊಂದರೆ ಕೊಟ್ಟಿಲ್ಲ. ಮತ್ತು ಇದು ಸ್ಟಿಚ್ ಕ್ವಾಲಿಟಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಸ್ಟಿಚ್ ಕ್ವಾಲಿಟಿ ಎಲ್ಲೂ ನಮಗೆ ಒಂದು ಸ್ಟಿಚ್ಚು ಬಿಚ್ಚೋಗಿದೆ ಆ ಥರ ಏನಿಲ್ಲ. ಮತ್ತು ಇದು ಹ್ಯಾಂಡ್ಲಿಗೆ ನೋಡಿ, ಇಲ್ಲಿಗೆ ಬಟನ್ ಲಾಕ್ ಕೊಟ್ಟಿದ್ದಾರೆ. ಇದು ಎಷ್ಟು ಯೂಸ್ ಮಾಡಿದ್ರೂ ನಮಗೆ ಏನೂ ಆಗಿಲ್ಲ. ಇದುವರೆಗೂ ನಾವು 1 ವರ್ಷದಿಂದ 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಇದನ್ನು ಯಾರ್ಯಾರು ಯೂಸ್ ಮಾಡ್ಕೋಬೋದಕ್ಕೆ ಸಾಧ್ಯ ಇದೆ ಅವರೆಲ್ಲ ಯೂಸ್ ಮಾಡ್ಕೋಬೋದು. ಅದರಲ್ಲೂ ಮೇಯ್ನಾಗಿ ನಾವು ವೆಲ್ಡಿಂಗ್ ಕೆಲಸ ಮಾಡ್ತಿದ್ದೀವಿ. ವೆಲ್ಡಿಂಗ್ ಕೆಲಸಕ್ಕೆ ನಮ್ಮ ಹತ್ರ ಒಂದು ಬ್ಯಾಗು ಸಾಲಿಲ್ಲ ಅಂದ್ಬಿಟ್ಟು ಇನ್ನೊಂದು ಬ್ಯಾಗ್ ಎಕ್ಸ್ಟ್ರಾ ತರಿಸಿದ್ದೀವಿ. ಮತ್ತು ಇದನ್ನು ಆದಷ್ಟು ಎಲೆಕ್ಟ್ರಿಷಿಯನ್ಗಳಲ್ಲಿ ಅಂಗಡಿಲಿ ಕೊಡ್ತಾರೆ. ಆದರೂ ಆ ಬ್ಯಾಗಲ್ಲೇ ಸ್ಟಿಚ್ ಬಿ ಹೋಗೋದು ಮತ್ತು ಜಿಪ್ ಹೋಗೋದು ಅದೆಲ್ಲ ಸಮಸ್ಯೆ ಆಗಿರುತ್ತೆ. ಆದರೆ ಈ ಬ್ಯಾಗಲ್ಲಿ ಆ ಥರ ಸಮಸ್ಯೆಗಳು ಏನೂ ಇಲ್ಲ. ಇದಕ್ಕೆ ನಾನು ಗ್ಯಾರಂಟಿ ಇದ್ದೀನಿ. ಮತ್ತು ಇದೇ ಥರ ನಾವು ಇನ್ನೊಂದು ಬ್ಯಾಗ್ ತರಿಸಿದ್ದೀವಿ, ಇದೊಂದು ಸಾಲಿಲ್ಲ ಅಂತ. ಅದರಲ್ಲಿ ನೋಡ್ಬೋದು ಎಷ್ಟು ವೆಯ್ಟ್ ಇದೆ ಅಂತ. ಇದರಲ್ಲಿ ನಾವು ನೋಡಿ, ಕಟ್ಟಿಂಗ್ ಮಿಷಿನು, ಪೈಪು, ಇದು ಸ್ಪಿರಿಟ್ ಲೆವೆಲರು, ಇದಕ್ಕೆ ಮೂಲೆ ಮಟ್ಟ ಅಂತಾರೆ, ಮತ್ತು ವೆಲ್ಡಿಂಗ್ ರಾಡ್ಸು, ಕಟ್ಟಿಂಗ್ ಬ್ಲೇಡ್ಸು, ವಾಟರ್ ಲೆವೆಲರು, ಸುತ್ತಿಗೆ, ಕಟ್ಟಿಂಗ್ ಪ್ಲೇಯರು, ಆ ಥರ ಎಲ್ಲ ಇಟ್ಕೊಂಡಿರ್ತೀವಿ. ಇದರಲ್ಲಿ ವೆಲ್ಡಿಂಗ್ ಮಿಷಿನ್ಸು ಅವೆಲ್ಲ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಆರಾಮಾಗಿ ಇದನ್ನ ತಗೋಬೋದು, ಯಾರಿಗೂ ಏನು ತೊಂದರೆ ಆಗೋಲ್ಲ. ಇದನ್ನು ಆ್ಯಕ್ಚುಲಿ ನಾವು ಇದನ್ನ ತಗೊಳ್ಳೋದಾದರೆ ಎಲೆಕ್ಟ್ರಿಷಿಯನ್ಗಳು, ಪ್ಲಂಬರ್ಗಳು, ವೆಲ್ಡಿಂಗ್ ಮಾಡ್ತಾರಲ್ಲ ಅವರೆಲ್ಲ ತೊಗೋಬೋದು. ಮ್ಯಾಕ್ಸಿಮಮ್ ಇದರಿಂದ ಏನೂ ತೊಂದರೆ ಆಗೋಲ್ಲ. ನೀವು ತೊಗೊಂಡಷ್ಟು ಇದಕ್ಕೆ ವರ್ತ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇದ್ರ ಮೆಟೀರಿಯಲ್ ಯಾವುದು ಅಂದರೆ ಪಾಲಿಸ್ಟರ್. ಇದು ಮೆಟೀರಿಯಲು ಇದು ಒಂಥರ ಲೆದರ್ ಥರ ಬರುತ್ತೆ. ಪಾಲಿಸ್ಟರ್ ಆದರೂ ಲೆದರ್ ಥರ. ನೋಡ್ಬೋದು ಇದ್ರ ಥಿಕ್ನೆಸ್ ಎಷ್ಟಿದೆ ಅಂತ. 1 mm ಇಂದ 2 mm ಥಿಕ್ನೆಸ್ ಇದೆ ಇದು.
ಅದರಿಂದ ನಿಮ್ಗೆ ಏನು ತೊಂದರೆ ಆಗೋಲ್ಲ. ಇದನ್ನ ಆರಾಮಾಗಿ ತೊಗೋಬೋದು. ಇದಕ್ಕೆ ನನ್ನ ಗ್ಯಾರಂಟಿ. ಯಾಕಂದರೆ ನಾವು ಇದನ್ನ ಯೂಸ್ ಮಾಡಿ ನಿಮಗೆ, ನಾನು ಯಾವುದೇ ವಸ್ತುನಾದರೂ ಯೂಸ್ ಮಾಡಿ ನಿಮಗೆ ಇದ್ರ ಬಗ್ಗೆ ತೊಗೋಬಾರ್ದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ವಿ. ಯಾಕಂದರೆ ನಾವು 2 ವರ್ಷ 3 ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ. ಸುಮಾರು ಇದು ನಮ್ಮ ಕೆಲಸಕ್ಕೆ ಬಂದಿದೆ. ನೀವು ನೋಡ್ಬೋದು, ನಾವು ವೆಲ್ಡಿಂಗ್ ಕೆಲಸ ಮಾಡೋರು ನೋಡಿ, ವೆಲ್ಡಿಂಗ್ ಇದು ಬಿದ್ದರೂ ಏನು ಇದು ತೊಂದರೆ ಆಗಿಲ್ಲ, ಕಿಡಿಗಳು ಬಿದ್ದರೂ ಏನು ತೊಂದರೆ ಆಗಿಲ್ಲ. ಇದು ಇನ್ನೂ ಯಾವಾಗ ನಾವು ಸ್ಟಾರ್ಟಿಂಗ್ ಹೆಂಗೆ ತೊಗೊಂಡಿದ್ವಿ ಇದುವರೆಗೂ ಇದು ಹಂಗೆ ಇದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಮ್ಮ ಜನಕ್ಕೂ ಗೊತ್ತಾಗಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಬಟನ್ ಇದೆ, ಲೈಕ್ ಮಾಡಿ. ನಿಮ್ಮ ಲೈಕಿಂದ ನಮ್ಮ ವೀಡಿಯೋಗಳು ಹೈಪ್ ಆಗುತ್ತೆ. ಕೆಳಗಡೆ ಹೈಪ್ ಬಟನ್ನು ಕೊಟ್ಟಿದ್ದಾರೆ, ಹೈಪ್ ಮಾಡಿ. ಆದಷ್ಟು ನೀವೆಲ್ಲ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಹೈಪ್ ಕೊಡ್ತಿದ್ದೀರಾ, ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರಿಬೇಡಿ. ಇಷ್ಟ ಆದರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ, ಏನೂ ತೊಂದರೆ ಇಲ್ಲ. ಮತ್ತು ಇದು ಬ್ಯಾಗ್ದು ಲಿಂಕ್ ಬೇಕು ಅಂದರೆ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀವಿ, ನೀವು ಹೋಗಿ ಇದನ್ನ ಬೈ ಮಾಡ್ಬೋದು. ಇದು ಬ್ಯಾಗ್ ಕಂಪ್ನಿ ಬಂದ್ಬಿಟ್ಟು ರೇಖಾ ಬ್ಯಾಗ್ ಹೌಸ್ ಅಂತ. ಈ ಕಂಪ್ನಿ ಇದು ರೇಖಾ ಬ್ಯಾಗ್ ಹೌಸ್ ಅಂತ. ಆದಷ್ಟು ನೀವು ಯಾರು ಯೂಸ್ ಆಗೋರಿದ್ದರೆ ಖಂಡಿತವಾಗ್ಲೂ ತೊಗೋಬೋದು. ಇದಕ್ಕೆ ನಾನು ಗ್ಯಾರಂಟಿ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು. ಬಾಯ್.